ಅಮೆರಿಕ ಸ್ಟೈಲ್ನಲ್ಲೇ ಬ್ರಿಟನ್ ಆಪರೇಷನ್. ಭಾರತೀಯರಿಗೆ ಯುಕೆ ವೈಡ್ ಪ್ಲೇಟ್ಸ್ ಆತಂಕ. ಇಂಡಿಯನ್ ರೆಸ್ಟೋರೆಂಟ್ಗಳಿಗೆ ಬಿಗ್ ಎಫೆಕ್ಟ್. ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಮೂರ್ತಿ ಸುರಭ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಕಠಿಣ ವಲಸೆ ನೀತಿ ಜಾರಿಗೆ ತಂದ ಬೆನ್ನಲ್ಲೇ ಜಗತ್ತಿನ ಹಲವು ರಾಷ್ಟ್ರಗಳು ಅಕ್ರಮ ವಲಸಿಗರ ಮೇಲೆ ಯುದ್ಧವನ್ನ ಸಾರಿವೆ. ಬ್ರಿಟನ್ ಕೂಡ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇದ್ದು ಅಕ್ರಮ ವಲಸೆ ಕಾರ್ಮಿಕರ ಮೇಲೆ ದಾಳಿಯನ್ನ ಶುರು ಮಾಡಿದೆ. ಇದು ಬ್ರಿಟನ್ನಲ್ಲಿರುವ ಭಾರತೀಯರಿಗೆ ಆತಂಕವನ್ನ ತಂದಿದ್ದು ಯುಕೆ ಸರ್ಕಾರದ ನಿಲುವಿನಿಂದ ಇಂಗ್ಲೆಂಡ್ನಲ್ಲಿನ ಭಾರತೀಯರ ವ್ಯಾಪಾರ ವಹಿವಾಟಿಗೆ ಭಾರಿ ಹೊಡೆತ ಬಿದ್ದಿದೆ. ಯುಕೆ ವೈಡ್ ಬ್ಲಿಡ್ಸ್ ಎಂಬ ಬ್ರಿಟನ್ ಸರ್ಕಾರದ ಆಪರೇಷನ್ನಿಂದ ಭಾರತೀಯ ರೆಸ್ಟೋರೆಂಟ್ಗಳು, ಬಾರ್ಗಳು ಎಫೆಕ್ಟ್ಗೆ ಒಳಗಾಗಿದ್ದು ಇದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಹೌದು, ಅಮೆರಿಕದ ಬೆನ್ನಲ್ಲೇ ಬ್ರಿಟನ್ ಕೂಡ ಅಕ್ರಮ ವಲಸಿಗರ ಮೇಲೆ ಆಪರೇಷನ್ ಅನ್ನ ಶುರು ಮಾಡಿದೆ. ಬ್ರಿಟನ್ನ ಸುಮಾರು 828 ವಿವಿಧ ಸ್ಥಳಗಳ ಮೇಲೆ ದಾಳಿ ನಡೆಸಿರುವ ಪೊಲೀಸರು ಸುಮಾರು 609 ಭಾರತೀಯ ವಲಸಿಗರನ್ನ ಬಂಧಿಸಿದ್ದಾರೆ. ಹೋಮ್ ಸೆಕ್ರೆಟರಿ ಇವೇಟ್ ಕೂಪರ್ ಈ ಕಾರ್ಯಾಚರಣೆಯ ಮೇಲ್ವಿಚಾರಣೆಯನ್ನ ನಡೆಸ್ತಾ ಇದ್ದು ಪ್ರಮುಖವಾಗಿ ಭಾರತೀಯ ರೆಸ್ಟೋರೆಂಟ್ಗಳು, ಕಾರ್ ವಾಶ್ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ವಲಸಿಗ ಕಾರ್ಮಿಕರನ್ನ ಗುರುತಿಸುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ. ಬ್ರಿಟನ್ ಸರ್ಕಾರವು ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲು ಚಾರ್ಟರ್ ವಿಮಾನಗಳನ್ನ ಬಳಸ್ತಾ ಇದ್ದು ಗಡೀಪಾರು ಪ್ರಕ್ರಿಯೆಯ ವಿಡಿಯೋಗಳನ್ನ ಬಿಡುಗಡೆ ಮಾಡುವ ಮೂಲಕ ಅಕ್ರಮ ವಲಸೆಯನ್ನ ತಾನು ಸಹಿಸುವುದಿಲ್ಲ ಎಂಬ ಕಠಿಣ ಸಂದೇಶವನ್ನ ರವಾನಿಸಲು ಪ್ರಯತ್ನವನ್ನ ಮಾಡ್ತಾ ಇದೆ. ವಲಸಿಗ ಕಾರ್ಮಿಕರ ಬಗ್ಗೆ ಇಂಟೆಲ್ ಸಂಗ್ರಹ. ಭಾರತೀಯರ ಮೇಲೆ ಬ್ರಿಟನ್ ಸರ್ಕಾರದ ನಿಗಾ. ಎಲ್ಲ ವಲಯಗಳಲ್ಲಿ ಅಕ್ರಮ ಕೆಲಸದ ಬಗ್ಗೆ ಗುಪ್ತಚರ ಮಾಹಿತಿ ಸಂಗ್ರಹಿಸಲು ಬ್ರಿಟನ್ ಗೃಹ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ಭಾರತೀಯ ರೆಸ್ಟೋರೆಂಟ್ಗಳು, ಟೇಕ್ ಅವೇಗಳು ಮತ್ತು ಕೆಫೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಸೂಕ್ತ ದಾಖಲೆಗಳಿಲ್ಲದಂತಹ ಭಾರತೀಯ ಕಾರ್ಮಿಕರ ಮೇಲೆ ನಿಗಾ ಇರಿಸಲಾಗಿದೆ. ಇದರ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವಂತಹ ಬ್ರಿಟನ್ ಹೋಮ್ ಸೆಕ್ರೆಟರಿ ಇವೇಟ್ ಕೂಪರ್ ವಲಸೆ ನಿಯಮಗಳನ್ನು ಗೌರವಿಸಬೇಕು ಮತ್ತು ಜಾರಿಗೊಳಿಸಬೇಕು, ಅಕ್ರಮ ವಲಸೆಯನ್ನ ತಡೆಗಟ್ಟುವುದು ಮತ್ತು ಕಾರ್ಮಿಕರ ಶೋಷಣೆಯನ್ನ ತಡೆಗಟ್ಟುವ ಉದ್ದೇಶದಿಂದ ಯುಕೆ ವೈಡ್ ಬ್ಲಿಡ್ಸ್ ಅಂತ ಕರೆಯಲಾಗುವ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ ಅಂತ ಹೇಳಿದ್ದಾರೆ. ಮಗಾದಂತೆ ಬ್ರಿಟನ್ನಲ್ಲಿ ರೀಫಾರ್ಮ್ ಯುಕೆ. ರೀಫಾರ್ಮ್ ಯುಕೆಗೆ ಬೆಚ್ಚಿದ ಸ್ಟಾರ್ಮರ್ ಸರ್ಕಾರ. ಅಮೆರಿಕದಂತೆ ಫಸ್ಟ್ ಟೈಮ್ ಗಡೀಪಾರು ವಿಡಿಯೋ ರಿಲೀಸ್. ಇನ್ನು ಅಮೆರಿಕದಲ್ಲಿ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಎಂಬ ಮೆಗಾ ಅಭಿಯಾನದಂತೆ ಬ್ರಿಟನ್ನಲ್ಲಿ ರೀಫಾರ್ಮ್ ಯುಕೆ ಎಂಬ ಘೋಷಣೆ ಕೂಡ ಭಾರಿ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಇದು ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಸರ್ಕಾರವನ್ನ ಒತ್ತಡಕ್ಕೆ ಸಿಲುಕಿಸಿದ್ದು ತಮ್ಮ ಸರ್ಕಾರ ಅಕ್ರಮ ವಲಸೆಯನ್ನ ಸಹಿಸುವುದಿಲ್ಲ, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಾಬೀತುಪಡಿಸಲು ಮುಂದಾಗಿದ್ದಾರೆ. ಹೇಳುವುದಕ್ಕಿಂತ ಮಾಡಿ ತೋರಿಸುತ್ತೇವೆ ಎಂಬ ರಣತಂತ್ರಕ್ಕೆ ಮೊರೆ ಹೋಗಿರುವ ಸ್ಟಾರ್ಮರ್ ಸರ್ಕಾರದ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲು ಚಾರ್ಟರ್ ವಿಮಾನಗಳನ್ನ ಬಳಸುತ್ತಿದೆ. ಟ್ರಂಪ್ ಸರ್ಕಾರ ಅಕ್ರಮ ವಲಸಿಗರ ಗಡೀಪಾರು ವಿಡಿಯೋಗಳನ್ನ ಬಿಟ್ಟಂತೆ ಬ್ರಿಟನ್ ಸರ್ಕಾರ ಕೂಡ ಗಡೀಪಾರು ಪ್ರಕ್ರಿಯೆಯ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದು ಶೋ ನಾಟ್ ಟೆಲ್ ಸ್ಟ್ರಾಟಜಿಯನ್ನ ಅನುಸರಿಸ್ತಾ ಇದೆ. ಲೇಬರ್ ಸರ್ಕಾರದಿಂದ 19,000 ಮಂದಿ ಗಡೀಪಾರು. ಪಾರ್ಲಿಮೆಂಟ್ನಲ್ಲಿ ಹೊಸ ವಲಸೆ ಮಸೂದೆ ಮಂಡನೆ. ಲೇಬರ್ ಪಕ್ಷ ಅಧಿಕಾರ ವಹಿಸಿಕೊಂಡ ನಂತರ ಸುಮಾರು 19,000 ವಿದೇಶಿ ಅಪರಾಧಿಗಳು ಮತ್ತು ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡ್ತಾ ಇದೆ. ಆದರೆ ಮೊದಲ ಬಾರಿಗೆ ವಲಸಿಗರನ್ನ ಗಡೀಪಾರು ಮಾಡುವ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಅಕ್ರಮ ವಲಸಿಗ ಕಾರ್ಮಿಕರನ್ನ ನೇಮಿಸಿಕೊಂಡ್ರೆ ಉದ್ಯೋಗದಾತರಿಗೆ ದಂಡ ವಿಧಿಸುವ ಪ್ರಕ್ರಿಯೆ ಕೂಡ ಶುರುವಾಗಿದ್ದು ಪ್ರತಿ ಕೆಲಸಗಾರನ ನೇಮಕಕ್ಕೆ 60,000 ಪೌಂಡ್ ಅನ್ನ ದಂಡವಾಗಿ ಕಟ್ಟಬೇಕಾಗಿದೆ. ಲೇಬರ್ ಪಕ್ಷದ ಸರ್ಕಾರದ ಗಡಿ ಭದ್ರತೆ, ಆಶ್ರಯ ಮತ್ತು ವಲಸೆ ಮಸೂದೆಯು ಮತ್ತೊಂದು ಬಾರಿ ಸಂಸತ್ನಲ್ಲಿ ಮಂಡನೆಯಾಗಿರುವಾಗ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಬಿಲ್ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಪ್ರಧಾನಿ ಕೀರ್ ಸ್ಟಾರ್ಮರ್, ಗಡಿಯನ್ನ ರಕ್ಷಿಸದೆ ನಿಮಗೆ ಭದ್ರತೆ ಸಿಗಲ್ಲ. ಈ ಮಸೂದೆ ಕ್ರಿಮಿನಲ್ ಗ್ಯಾಂಗ್ಗಳನ್ನ ಸದೆಬಡಿಯಲು ಅಗತ್ಯ ಅವಕಾಶ ನೀಡುತ್ತೆ. ನಿಮ್ಮ ಆದ್ಯತೆಗಳನ್ನ ನಮ್ಮ ಸರ್ಕಾರ ಪೂರೈಸುತ್ತಿದೆ ಅಂತ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಅಕ್ರಮ ವಲಸಿಗರ ವಿರುದ್ಧದ ಆಪರೇಷನ್ ಮತ್ತಷ್ಟು ತೀವ್ರತೆ ಪಡೆಯುವ ಸೂಚನೆಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಅಮೆರಿಕದ ಬೆನ್ನಲ್ಲೇ ಬ್ರಿಟನ್ ಕೂಡ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ತಾ ಇರುವುದು ಭಾರತೀಯರಿಗೆ ಶಾಕ್ ನೀಡಿದಂತಾಗಿದೆ. ಮೊದಲು ಅಮೆರಿಕದ ಕನಸು ನುಚ್ಚು ನೂರಾದ್ರೆ ಈಗ ಇಂಗ್ಲೆಂಡ್ ಕನಸು ಕೂಡ ನುಚ್ಚು ನೂರಾಗ್ತಾ ಇದ್ದು ಉದ್ಯೋಗ ಅರಸಿ ವಿದೇಶಗಳಿಗೆ ಹಾರಿದವರು ಅತಂತ್ರರಾಗ್ತಾ ಇದ್ದು ಮತ್ತೆ ತಾಯ್ನಾಡಿಗೆ ವಾಪಸ್ ಆಗುವುದು ಅನಿವಾರ್ಯವಾಗಿದೆ.
ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.